ಹೌದು ವೀಕ್ಷಕರೇ, ಪೊಲೀಸ್ ಸ್ಟೇಷನ್ ಅಂದ್ರೇನೆ ಅದೊಂದು ನೊಂದವರ ಪಾಲಿನ ರಕ್ಷಣೆಯ ದೇಗುಲ ಇದ್ದಂತೆ. ಅಲ್ಲಿಗೆ ನೊಂದು ಬೆಂದು ಬಂದವರು ತಮ್ಮ ಸಮಸ್ಯೆಗಳಿಗೆ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತುತ್ತಾರೆ. ಇನ್ನು ಸರ್ಕಾರಿ ಇಲಾಖೆಗಳ ಮುಂದೆ ಕಾಣಸಿಗುವಂತಹ ಬ್ರೋಕರ್ಗಳ ಹಾವಳಿ ಈಗೀಗ ಪೊಲೀಸ್ ಠಾಣೆ ಮುಂದೆನೂ ಜಾಸ್ತಿ ಆಗೋಕ್ ಶುರುವಾಗಿದೆ. ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತೋಕ್ ಮುಂಚೆನೆ ಈ ನೊಂದು ಬೆಂದವರ ಮುಂದೆ ಅಟಕಾಯಿಸಿಕೊಳ್ಳುವಂತಹ ಬ್ರೋಕರ್ಗಳು ಪೊಲೀಸ್ ಠಾಣೆಗಳ ಮುಂದೆಯೇ ನರಭಕ್ಷಕರಂತೆ ಕಾಯ್ತಾ ಇರ್ತಾರೆ. ಅವರು ಈ ನೊಂದು ಬೆಂದವರನ್ನ ಪರಿಚಯಸ್ಥರಂತೆ ಮಾತನಾಡಿಸ್ಕೊಂಡು ಸಲಿಗೆ ಬೆಳೆಸ್ಕೊಂಡು ನಾನ್ ನಿಮ್ಗೆ ನ್ಯಾಯ ಕೊಡಿಸೋ ಕೆಲಸ ಮಾಡ್ತೇನೆ, ನನಗೆ ಎಲ್ಲಾ ಪೊಲೀಸರು ಗೊತ್ತಿದ್ದಾರೆ ಅಂತ ನ್ಯಾಯ ಕೊಡಿಸೋ ಕೆಲಸ ಮಾಡ್ತೀನಿ ಅಂತ ಒಪ್ಪಂದ ಮಾಡ್ಕೊಳ್ತಾರೆ. ಇನ್ನು ಯಾರ ವಿರುದ್ಧ ದೂರು ಕೊಡಬೇಕಾಗಿದೆಯೋ ಅಂತವರ ಮಾಹಿತಿ ಪಡೆದು ಇಬ್ಬರ ಬಳಿ ಪೊಲೀಸರಿಗೆ ಹಣ ಕೊಟ್ರೆ ಕೆಲಸ ಆಗುತ್ತೆ ಅಂತ ಒಂದಷ್ಟು ಹಣ ಪೀಕಿ ಪರಿಚಯ ಇರುವಂತಹ ಪೊಲೀಸರ ಮುಂದೆ ಇವರನ್ನ ಬಿಟ್ಟು ಮಾತುಕತೆ ಆಡಿಸಿ ನಂತರ ಹಣ ಕೊಟ್ಟವರ ಪರ ನಿಂತು ವಂಚನೆಗೆ ಒಳಗಾದವರಿಗೆ ಅನ್ಯಾಯ ಆಗುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸ್ ಠಾಣೆಗಳ ಎದುರು ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಕೆಲವರು ನೊಂದು ಬೆಂದು ಬಂದವರನ್ನ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗದೇ ಇರೋ ಹಾಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅಡ್ವೊಕೇಟ್ ಮಾತಾಡ್ತೀನಿ. ಏನು ಮಾಧ್ಯಮಗಳ ಮೂಲಕ ಈ ನಡುವೆ ಕೆಲವೊಂದು ವಿಚಾರಗಳು ಹೊರಬರ್ತಾ ಇದೆ. ಏನಂದರೆ ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ನೊಂದವರು ಏನು ಹೋಗ್ತಾರೆ, ನೊಂದವರು ಹೋಗೋದು ಅಲ್ಲಿ ಒಂದು ನ್ಯಾಯ ಸಿಗಬೇಕು ತಗೊಬೇಕು ಅನ್ನೋ ವಿಚಾರವಾಗಿ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ. ಆದರೆ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಂಡು ಆ ನೊಂದವರು ಕಂಪ್ಲೇಂಟ್ ಹೋಗೋ ಟೈಮಲ್ಲಿ ಸ್ಟೇಷನ್ ಮುಂದೆನೇ ಅವ್ರನ್ನ ನಿಲ್ಲಿಸ್ಕೊಂಡು ಸೈಡಿಗೆ ಕರ್ಕೊಂಡೋಗಿ ಈ ಥರ ಅಲ್ಲಿ ಒಳಗಡೆ ಏನು ಮಾಡಬೇಕು ಯಾವ ಥರ ನಾನೇ ಕ್ಲಿಯರ್ ಮಾಡಿಕೊಡ್ತೀನಿ, ದುಡ್ಡು ಇಸ್ಕೊಂಡು ನಿಮ್ಮ ಕಂಪ್ಲೇಂಟನ್ನು ಮಾಡಿಸ್ಕೊಡ್ತೀನಿ, ಇಲ್ಲ ನಿಮಗೆ ನ್ಯಾಯ ಸಿಗೋ ಥರ ಮಾಡ್ತೀನಿ, ಇಲ್ಲ ನಿಮ್ಮ ಬೇರೆ ಥರ ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ಪೊಲೀಸವ್ರ ಹೆಸರಲ್ಲಿ ಅಲ್ಲಿಗೆ ಹೋಗೋ ನೊಂದವ್ರ ಹತ್ರ ದುಡ್ಡು ತಗೊಳ್ಳೋ ಒಂದು ಸನ್ನಿವೇಶಗಳು ಕಂಡು ಬರ್ತಾ ಇದೆ. ಇದರಿಂದ ಎಷ್ಟೋ ಜನ ನೊಂದಿದ್ದಾರೆ ಅನ್ನೋ ವಿಚಾರ ಮಾಧ್ಯಮಗಳ ಮುಖ ತಿಳಿದು ಬಂದಿದೆ. ಹೌದು, ಈ ಥರ ಆಗೋದ್ರಲ್ಲಿ ಅದರಲ್ಲಿ ಏನು ಆ ಥರ ಮಧ್ಯವರ್ತಿಗಳಾಗಿ ವಹಿಸ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಲ್ಲಿ ಮತ್ತು DYSP ಅವರು, ಸರ್ಕಲ್ ಇನ್ಸ್ಪೆಕ್ಟ್ರು, ಸಂಬಂಧಪಟ್ಟ ಸಬ್ ಇನ್ಸ್ಪೆಕ್ಟ್ರು ವಿಚಾರವನ್ನು ತಿಳ್ಕೊಬೇಕಾಗತ್ತೆ. ಅಲ್ಲಿ ಎಷ್ಟೋ ಜನ ಸ್ಟೇಷನ್ ಮುಂದೆ ಅದೇ ಕೆಲಸ ನಿಂತ್ಕೊಂಡಿರ್ತಾರೆ. ನೀವೇನಕ್ಕೆ ಬಂದಿದ್ದೀರಾ, ಕೆಲಸ ಮುಗಿದ್ಮೇಲೆ ಹೊರಟೋಗಿ ಅಂತ ಅವ್ರು ಕಳಿಸ್ಬೇಕಾಗತ್ತೆ. ಬಟ್ ಈ ವಿಚಾರಗಳಲ್ಲಿ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ. ಸೊ ಇಂಥ ವಿಚಾರಗಳಲ್ಲಿ ಅವ್ರಿಗೆ ಪೊಲೀಸ್ ಸ್ಟೇಷನಲ್ಲಿ ಯಾವ ಥರ ಕಂಪ್ಲೇಂಟ್ ಕೊಡಬೇಕು ಅನ್ನೋ ವಿಚಾರ ತಿಳಿದೇ ಇದ್ದಲ್ಲಿ ಸೊ ಇದಕ್ಕಾಗಿಯೇ ಇವತ್ತು ಹೈಕೋರ್ಟು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಸೆಂಟರ್ಸಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಗಳಂತ ಸ್ಥಾಪಿಸಿ ಅದರ ಮುಖಾಂತರ ಹಲವಾರು ವಕೀಲರನ್ನ ಈ ಬಡವರಿಗೆ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಅವ್ರನ್ನ ಅಪಾಯಿಂಟ್ ಮಾಡಿಟ್ಟಿರ್ತಾರೆ. ಸೊ ಅಂಥ ವಿಚಾರದಲ್ಲಿ ಅಲ್ಲಿ ನಿಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ನಂಬರೂ ಹಾಕಿರ್ತಾರೆ ಮತ್ತು ಅಲ್ಲಿ ಯಾರು ಸಂಬಂಧಪಟ್ಟ ಅಡ್ವೊಕೇಟ್ ಕೆಲಸ ಮಾಡ್ತಾಯಿದ್ರೆ ಅಂಥ ಅಡ್ವೊಕೇಟ್ಸ್ ನಂಬರ್ಸು ಹೇಳಿರ್ತಾರೆ. ಸೊ ನಿಮ್ಗೆ ಗೊತ್ತಾಗದೇ ಇದ್ದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಆ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಾಯ ತಗೊಂಡು ನೀವು ನ್ಯಾಯ ಪಡ್ಕೊಬೋದು. ಆದರೆ ಈ ಥರ ಏನಾದರೂ ಪೊಲೀಸ್ ಸ್ಟೇಷನ್ಗೆ ಹೋಗೋ ಸಮಯದಲ್ಲಿ ಯಾರಾದರೂ ನಾನು ಬೇರೆ ಥರ ನಿಮಗೆ ಮಾತಾಡಿಸ್ಕೊಡ್ತೀನಿ ಪೊಲೀಸ್ ಯಾಕಂದರೆ ನೀವು ಪೊಲೀಸರು ಇರೋದು ಜನಸೇವೆಗಾಗಿ, ಜನರ ಸಮಸ್ಯೆ ತೀರ್ಸೋದಕ್ಕಾಗಿ. ಸೊ ನೀವೇ ಡೈರೆಕ್ಟಾಗಿ ಹೋದರೂ ಸಹ ಯಾವುದೇ ಸಬ್ ಇನ್ಸ್ಪೆಕ್ಟ್ರು ನಾನು ಕಂಪ್ಲೇಂಟ್ ತೊಗೊಳಲ್ಲ ಅಂತ ಹೇಳಲ್ಲ, ಯಾವುದೇ ಸರ್ಕಲ್ ಇನ್ಸ್ಪೆಕ್ಟ್ರು ಕಂಪ್ಲೇಂಟ್ ತೊಗೊಳಲ್ಲ ಅಂತ ಹೇಳಲ್ಲ. ಇವಾಗ ಅಕಸ್ಮಾತ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ತೊಗೊಳಲ್ಲ ಅಂತ ಹೇಳಿದ್ರೆ ಅವರ ಮೇಲಾಧಿಕಾರಿ SP ಇರ್ತಾರೆ, SP ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ ಕೊಡ್ಬೋದು. ಸೊ SP ಅಲ್ಲಿ ಮತ್ತು SP ಅವರು ಕಂಪ್ಲೇಂಟ್ ನೀವು ತೊಗೊಂಡು ಅದಕ್ಕೆ ಮೇಲಾಧಿಕಾರಿ ಇರ್ತಾರೆ, ಅವ್ರಿಗೂ ನೀವು ರೀಚ್ ಆಗ್ಬೋದು. ಸೊ ಇಲ್ಲ ನೀವು ಕಂಪ್ಲೇಂಟ್ ಅಲ್ಲಿ ತೊಗೊಳಕ್ಕಾಗಲ್ಲ ಅಂದ್ರೆ ಥ್ರೂ ಪೋಸ್ಟ್ ಎಲ್ಲ ಪ್ರತಿಯೊಬ್ಬರು ಇದನ್ನು ನೆನ್ಪಿಟ್ಕೊಬೇಕು. ಯಾವುದೇ ಕಂಪ್ಲೇಂಟ್ ಥ್ರೂ ಪೋಸ್ಟ್ ಕಳಿಸಿದ್ರು ಸಹ ಅದನ್ನು ನಿಮ್ಮ ವಿಚಾರಣೆ ನಡೆಸಿ ಆ ಕಂಪ್ಲೇಂಟನ್ನು ಸ್ವೀಕರಿಸಿ ಇದು ಮಾಡಬೇಕಾಗತ್ತೆ. ಬಟ್ ಈ ಥರ ಮಧ್ಯೆ ಕೆಲವೊಬ್ರು ಏನಂತಾರೆ ಇದೇ ಕೆಲಸಕ್ಕೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಅಂಥವರು ಯಾವ ಥರ ನಿಮ್ಗೆ ಏನಾದರೂ ಅಪ್ರೋಚ್ ಆಗಿ ನಾನು ಕಂಪ್ಲೇಂಟನ್ನು ಮಾಡಿಸ್ಕೊಡ್ತೀನಿ ಅಂತ ಬಂದ ನಾನು 100% ಹೇಳ್ತೀನಿ, ಯಾವುದೇ ನಾಗರಿಕರು ಇದನ್ನು ನಂಬೇಡಿ. ಸೊ ಕೇವಲ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ ನಿಮಗಾಗಿದೆ, ನ್ಯಾಯಾಲಯಗಳು ನಿಮಗಾಗಿದೆ. ಸೊ ನಿಮ್ಗೆ ಆ ಥರ ಏನಾದರೂ ತೊಂದರೆ ಆದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಜಿಲ್ಲಾ ಕೇಂದ್ರದಲ್ಲಿದೆ. ಸೊ ಅದಕ್ಕೆ ನೀವು ಡೈರೆಕ್ಟಾಗಿ ಅಪ್ರೋಚ್ ಆಗಿ ನಿಮ್ಮ ನ್ಯಾಯ ಸಿಗ್ಬೋದು, ನೀವೇ ನ್ಯಾಯ ಪಡ್ಕೊಳ್ಳಲು ಒಳ್ಳೆ ಕೆಲಸ ಮಾಡಿ. ಬಟ್ ನಿಮ್ಮ ಕಂಪ್ಲೇಂಟ್ ಅವ್ರು ತಗೊಂಡಿಲ್ಲೂ ಸಹ ನೀವು ಪೋಸ್ಟಲ್ಲೂ ಕೊಡ್ಬೋದು. ಇನ್ನೊಬ್ಬ ನಾಗರಿಕರಿಗೆ ಸ್ಪಷ್ಟವಾಗಿ ತಿಳಿಸ್ತೀನಿ, ನೀವು ಕಂಪ್ಲೇಂಟ್ ಮಾಡೋಕ್ಕೆ ತೊಂದರೆ ಆದಾಗ ನೀವು ಡೈರೆಕ್ಟಾಗಿ ಥ್ರೂ ಮೇಲ್ ಕೂಡ ನೀವು ಕಂಪ್ಲೇಂಟನ್ನು ಮಾಡ್ಬೋದು. ಸೊ ಇಮೇಲ್ ಮುಖಾಂತರ ಕೂಡ ಕಂಪ್ಲೇಂಟ್ ಮಾಡ್ಬೋದು. ಸೊ ಅವೆರಡೂ ಆಗದೇ ಇದ್ದಾಗ ಮಾತ್ರ ನೀವು ಡೈರೆಕ್ಟಾಗಿ ಫೇಸ್ ಟು ಫೇಸ್ ಹೋಗಬೇಕಾಗತ್ತೆ. ಆದ್ದರಿಂದ ನಾವೇನು ಈ ಥರ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇದ್ರ ಬಗ್ಗೆ ತಿಳಿಸ್ತೇ ಒಂದು ಮನವಿ ಮಾಡ್ಕೊತೀವಿ. ಈ ಥರ ಅದೇನೋ ಆಗಿದ್ದರೆ ಯಾರನ್ನ ಸಾರ್ವಜನಿಕರು ನೊಂದಿದ್ರೆ ಅವರಿಗೆ ಈ ವಿಚಾರವಾಗಿ ಅತಿ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ಪೊಲೀಸರಿಗೆ ಒಂದು ಸೂಚನೆಯನ್ನು ಕೊಡಬೇಕಾಗತ್ತೆ. ಈ ಥರ ಯಾರು ಬಂದು ಡೈರೆಕ್ಟಾಗಿ ನೊಂದವ್ರು ಬಂದಾಗ ಅವ್ರನ್ನ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನಲ್ಲಿ ಬರಮಾಡ್ಕೊಂಡು, ಯಾಕಂದರೆ ಅಲ್ಲಿ ಸ್ವಾಗತಗಾರರು ಇರ್ತಾರೆ ಪೊಲೀಸ್ ಸ್ಟೇಷನಲ್ಲಿ. ಅವ್ರು ಬಂದಿದ ತಕ್ಷಣ ಸ್ವಾಗತಾರ್ಹ ಕೆಲಸ ಏನು ಕೆಲಸ ಇದೆ ಡೈರೆಕ್ಟಾಗಿ ಸ್ಟೇಷನಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಸಾಕು. ಇಂಥ ಹಾವಳಿಗಳಿಗೆ ಅವ್ರು ತುತ್ತಾಗಲ್ಲ.
ಈಗ ಈ ನೊಂದವರು ಸ್ಟೇಷನ್ ಒಳಗೆ ಬರ್ತಾರೆ. ಸ್ಟೇಷನ್ ಮೆಟ್ಲೆತ್ತಿ ಒಳಗಡೆ ಸ್ವಾಗತಕಾರರು ಹೋಗೋ ಒಳಗೆ ಒಂದು ದೊಡ್ಡ ಕಾಂಪೌಂಡ್ ಇರ್ತದೆ, ಹೊರಗಡೆ ದೊಡ್ಡ ಜಾಗ ಇರ್ತದೆ. ಸೊ ಇದರಲ್ಲಿ ಯಾರಿಗೇನು ಗೊತ್ತಾಗಲ್ಲ, ಕೆಲವೊಬ್ಬರಿಗೆ ಅನಕ್ಷರಸ್ಥರು ಬರ್ತಾರೆ, ಅವ್ರು ಸ್ಟೇಷನ್ಗೆ ಅಪ್ರೋಚ್ ಆಗೋದೇ ಗೊತ್ತಾಗಲ್ಲ. ಸೊ ಪೊಲೀಸವ್ರ ಕೆಲಸ ಏನು, ಸ್ವಾಗತಕಾರರು ಎಂಟ್ರೆನ್ಸಲ್ಲಿ ಕೂರೋದಕ್ಕಿಂತ ಅತಿ ಹೆಚ್ಚು ಇವಾಗ 115 112 ಎಲ್ಲ ಗಸ್ತು ತಿರುಗೋ ವೆಹಿಕಲ್ಸ್ ಎಲ್ಲ ಇರ್ತವೆ, ಪೊಲೀಸರು ಹೊರಗಡೆ ಓಡಾಡ್ತಾ ಇದ್ದಾವೆ. ಅನುಮಾನಾಸ್ಪದವಾಗಿ ಯಾರನ್ನ ವ್ಯಕ್ತಿ ಪಾಪ ಒಳಗೋಗಿ ಭಯ ಬಿದ್ದು ಏನನ್ನ ಯೋಚನೆ ಮಾಡ್ತಾ ಇದ್ದಾಗ ಕೂಡಲೇ ಪೊಲೀಸರು ಅದನ್ನು ಅಪ್ರೋಚ್ ಆಗಬೇಕು. ಇದನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಂಬಂಧಪಟ್ಟ ಅವರ ಸಿಬ್ಬಂದಿಗೆ ತಿಳಿಸ್ಕೊಟ್ರೆ ಅವ್ರ ಸಿಬ್ಬಂದಿ ಒಳಗಡೆ ಇರ್ತಾರೆ. ಅದರಿಂದ ಹೊರಗಡೆ ಬಂದು ಯಾರಾದರೂ ಆ ಥರ ಅನಕ್ಷರಸ್ಥರು ಈ ಥರ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದಾರೆ, ಅವ್ರಿಗೆ ಗೊತ್ತಾಗಲ್ಲ, ಭಯ ಬೀಳ್ತಾರೆ. ಪೊಲೀಸ್ ಸ್ಟೇಷನ್ ಒಳಗೆ ಸಾಮಾನ್ಯವಾಗಿ ಜನ ಭಯ ಬೀಳ್ತಾರೆ. ಅವಾಗ ಅಲ್ಲಿನ ಸಿಬ್ಬಂದಿ ವಿಚಾರಿಸ್ಕೊಂಡ್ರೆ ಸಾಕು. ಆವಾಗ ಈಗ ಹೊರಗಡೆ ಪರ್ಮನೆಂಟಾಗಿ ಯಾರನ್ನ ಅಲ್ಲಿ ಕೂತಿದ್ದಾರಾ, ಏನಕ್ಕೆ ಕೂತಿದ್ದಾರೆ, ಈ ವಿಚಾರವನ್ನು ಕೂಡ ಅವರು ಸಿಬ್ಬಂದಿ ವಿಚಾರಿಸ್ಬೇಕಾಗತ್ತೆ. ಸುಮ್ಮನೆ ಪರ್ಮನೆಂಟಾಗಿ ಅಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಪ್ಪ ಜನ ಡೈಲಿ ಬಂದು ಹೋಗ್ತಾ ಇದ್ದಾರೆ ಅಂದರೆ ಏನೋ ಕೆಲಸ ಇದ್ದರೆ ಬರ್ಬೇಕು, ಕೆಲಸ ಇಲ್ಲದಿರೋ ಬರೋಂಗಿಲ್ಲ. ಸೊ ಅವಾಗ ಏನಾಗುತ್ತೆ, ಸೊ ಇದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಅವರು ಒಂದು ಆ್ಯಕ್ಷನ್ ತೊಗೊಳ್ಬೋದು. ಸೊ ಇದನ್ನು CC ಕ್ಯಾಮ್ರಲ್ಲಿ ಅವ್ರು ಅಬ್ಸರ್ವ್ ಮಾಡಬೇಕಾಗುತ್ತೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಸಂಬಂಧಪಟ್ಟ DSP ಸಾರಿಗೆ ಅವ್ರಿಗೆಲ್ಲ ತಿಳಿಸ್ಕೊಟ್ರೆ ಪರ್ಮನೆಂಟಾಗಿ ಯಾರನ್ನ ಬರ್ತಾ ಇದ್ದಾರೆ, ಜನರು ಸ್ಟೇಷನ್ಗೆ ಬಂದಿದ್ದ ತಕ್ಷಣ ಅವ್ರನ್ನ ಯಾರನ್ನ ಅಪ್ರೋಚ್ ಮಾಡ್ಕೊತಾ ಇದ್ದಾರೆ. ಸೊ ಈ ವಿಚಾರವನ್ನು ಅವ್ರು ತಿಳ್ಕೊಂಡ್ರೆ ಆಟೋಮೆಟಿಕಲಿ ಇವಾಗ ಕಾನೂನು ಸೇವೆಗಳ ಪ್ರಾಧಿಕಾರ ಅನ್ನೋದು ನಿಮ್ಮ ಕೈಯಲ್ಲಿದೆ. ಜನರ ಹತ್ತಿರಕ್ಕೆ ಇವತ್ತು ನ್ಯಾಯ ಅನ್ನೋದು ಕಾನೂನು ಸೇವೆಗಳ ಪ್ರಾಧಿಕಾರಕ್ಕಿಂತ ಮನೆ ಹತ್ರಕ್ಕೆ ಸೇರ್ತಾ ಇದೆ. ಆವಾಗ ನೀವು ಡೈರೆಕ್ಟಾಗಿ ಥ್ರೂ 15100 ಅಂತ ನಂಬರ್ ಇದೆ, 15100 ಅವತ್ತು ನ್ಯಾಷನಲ್ ಸರ್ವಿಸ್ ಹೆಲ್ಪ್ಲೈನ್ ಅದು. ಸೊ ಇವಾಗ 100 112 ಹೆಂಗಿದೆಯೋ ಇವತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ 15100 ಇದೆ, 15100 ಇದು ಕಾಲ್ ಮಾಡಿ ಈ ಥರ ತೊಂದರೆ ಇದೆ ಅಂದ ತಕ್ಷಣ ಅಲ್ಲೇ ನಿಮ್ಗೆ ಫೋನಲ್ಲೇ ನಿಮ್ಗೆ ಯಾವ ಥರ ಒಂದು ಕಂಪ್ಲೇಂಟನ್ನು ಕೊಡಬೇಕು, ಯಾವ ಥರ ನ್ಯಾಯ ಪಡ್ಕೊಬೇಕು ಅನ್ನೋದ್ರ ಬಗ್ಗೆ ಮೆಸೇಜನ್ನು ಆನ್ಲೈನ್ ಟೆಲಿಕಾಲರ್ಸೇ ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ಇದನ್ನು ಅಬ್ಸರ್ವ್ ಮಾಡಬೇಕು, ಸ್ಟೇಷನ್ ಹತ್ರ ಯಾರಿದ್ದಾರೆ, ನೊಂದವರು ಬರ್ತಿದ್ದಾರಾ, ಜಾಸ್ತಿ ಜನ ಅದೇ ಕೆಲಸಕ್ಕಿದ್ದಾರಾ. ಸೊ ಅದನ್ನು ನೀವು ಒಂದು ಸತಿ ವಿಚಾರಣೆ ಮಾಡಿ ತಿಳ್ಕೊಂಡಾಗ ಆಟೋಮೆಟಿಕಲಿ ಮಧ್ಯವರ್ತಿಗಳು ಅನ್ನೋದು ಇರೋಲ್ಲ ಅಲ್ಲಿ. ಸೊ ಯಾವುದೇ ಸರ್ಕಾರನೇ ಡೈರೆಕ್ಟಾಗಿ ನೇರ ಮಾಡಿಬಿಟ್ಟಿದೆ. ಸೊ ಪೊಲೀಸ್ ಸ್ಟೇಷನ್ಗೂ ನೊಂದವರು ಒಂದಾಗಬೇಕು ಅಷ್ಟೇ. ಈಗ ನೊಂದವರು ಡೈರೆಕ್ಟಾಗಿ ಪೊಲೀಸ್ ಅವ್ರು ಮೀಟ್ ಆಗೋ ನಿಟ್ಟಿನಲ್ಲಿ ಅಲ್ಲಿ ಸಂಬಂಧಪಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ಸು ಸಹ ಅಲ್ಲಿ ಸಿಬ್ಬಂದಿಗೆ ಹೇಳ್ಬೇಕು, ಹೊರಗಡೆ ಯಾರು ಬರ್ತಾ ಇದ್ದಾರೆ ಬರ್ತಿಲ್ಲ ಒಂದು ಸರ್ವೈಲೆನ್ಸ್ ಇಟ್ಕೊಂಡ್ರೆ ಆಟೋಮೆಟಿಕಲಿ ಸಮಸ್ಯೆ ಬಗೆಹರಿಸ್ಬೋದು. ಅಂದ ಹಾಗೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ, ಗ್ರಾಮಾಂತರ ಪೊಲೀಸ್ ಠಾಣೆ, ನಂದಿಗಿರಿಧಾಮ ಪೊಲೀಸ್ ಠಾಣೆಗಳಲ್ಲಿ ಅಲ್ಪ ಸ್ವಲ್ಪ ಬ್ರೋಕರ್ಗಳ ಹಾವಳಿ ಇದ್ರೆ, ಇನ್ನು ಮಹಿಳಾ ಪೊಲೀಸ್ ಠಾಣೆ, ಸೆನ್ ಪೊಲೀಸ್ ಠಾಣೆ ಅಂದ್ರೆ ಸೈಬರ್ ಕ್ರೈಮ್, ಎಕನಾಮಿಕ್ ಅಫೆನ್ಸಸ್ ಅಂಡ್ ನಾರ್ಕೋಟಿಕ್ಸ್ ಪೊಲೀಸ್ ಸ್ಟೇಷನ್ ಅಂತ ಕರೀತಾರಲ್ಲ, ಈ ಠಾಣೆಗಳ ಎದುರು ಬ್ರೋಕರ್ಗಳು ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಆ ಸಂಘಟನೆ ಮುಖಂಡ, ನಾನು ಈ ಸಂಘಟನೆ ನಾಯಕ ಅಂತ ದೂರು ಕೊಡೋಕೆ ಬಂದವರನ್ನ ನೈಸ್ ಆಗಿ ಮಾತನಾಡಿಸಿ ಪರಿಚಯ ಬೆಳೆಸ್ಕೊಂಡು ನ್ಯಾಯ ಕೊಡಿಸೋದಾಗಿ ಹಣ ಪೀಕಿ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಅಂಥವರ ವಿರುದ್ಧ ಕಾನೂನು ಕ್ರಮ ಜರುಗಿಸೋದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಚ್ಚರಿಕೆಯನ್ನೂ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಬೇರೆ ಪೊಲೀಸ್ ಸ್ಟೇಷನ್ಸಲ್ಲಿ ಈ ಥರ ಏನಾದರೂ ಮಾಹಿತಿ ಬಂದಿದೆ ನಮಗೆ ಪಬ್ಲಿಕ್ಕಿಂದ ಕಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಜನ ಯಾರು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ ಕಿ ನಾವು ನೆಗೋಸಿಯೇಷನ್ ಮಾಡ್ತೀವಿ, ನಿಮ್ಮ ಮೆಡಿಯೇಷನ್ ಮಾಡ್ತೀವಿ, ಕಂಪ್ಲೇಂಟ್ ಕೊಡಬಾರ್ದು, ಪೊಲೀಸ್ ಹತ್ರ ಹೋಗಬಾರ್ದು, ಈ ಥರ ಏನಾದರೂ ಅವರಿಗೆ ಮಿಸ್ಗೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಾನು ಎಲ್ಲ ಚಿಕ್ಕಬಳ್ಳಾಪುರ ಜನತಾ ಜೊತೆ ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಕಿ ನಾವು ನಿಮ್ಮ ಸಂರಕ್ಷಣೆಗೋಸ್ಕರ, ನಿಮ್ಮ ಸುರಕ್ಷೆಗೋಸ್ಕರ ಮತ್ತು ನಿಮ್ಮ ಹೆಲ್ಪ್ಗೋಸ್ಕರ ಇದ್ದೀವಿ. ಯಾವಾಗ ತಮಗೆ ಯಾವುದು ಥರದ್ದು ಸಮಸ್ಯೆ ಇರುತ್ತದೆ ಅಥವಾ ಯಾವುದು ಥರದ್ದು ಘಟನೆ ಆಗಿದೆ, ಹತ್ಕಾರ ಘಟನೆ ಆಗಿದೆ ಅಥವಾ ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ದಯವಿಟ್ಟು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಬಂದು ಡೈರೆಕ್ಟ್ ಪೊಲೀಸ್ ಆಫೀಸರ್ಸ್ ಯಾರು ಇದ್ದಾರೆ ಆ ಸ್ಟೇಷನಲ್ಲಿ ಡೈರೆಕ್ಟ್ ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆ ತಿಳಿಸಿ. ಜೊತೆಗೆ ನಮ್ಮೆಲ್ಲರದು ಫೋನ್ ನಂಬರ್ಸ್ ನಮ್ಮ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ ಮತ್ತು ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಸಲ್ಲಿ ಅವೈಲೇಬಲ್ ಇದೆ. ಸೊ ಏನಾದರೂ ಈ ಥರದ್ದು ಸಮಸ್ಯೆ ಆಗುತ್ತೆ ಸೊ ದಯವಿಟ್ಟು ಡೈರೆಕ್ಟ್ ಮೊಬೈಲ್ ನಂಬರ್ಸ್ಗೆ ಕಾಲ್ ಮಾಡಿ, ಅದರ್ವೈಸ್ 112 ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡಿ. ಯಾವುದು ಕಾರಣಕ್ಕೆ ಯಾವುದು ಮಿಡಲ್ ಮ್ಯಾನ್ ಅಥವಾ ಯಾರು ಈ ಥರ ಹೇಳ್ತಾರೆ, ಮಿಸ್ಗೈಡ್ ಮಾಡ್ತಾರೆ ಕಿ ನಾವು ನೆಗೋಸಿಯೇಷನ್ ಮಾಡ್ತೀವಿ, ಕಾಂಪ್ರಮೈಸ್ ಮಾಡ್ತೀವಿ, ಅವರ ಹತ್ರ ಯಾವುದು ಕಾರಣಕ್ಕೆ ನಂಬಿಕೆ ಆಗಬಾರ್ದು. ಡೈರೆಕ್ಟ್ ಪೊಲೀಸ್ ಹತ್ರ ಹೋಗಿ ನಿಮ್ಮ ದೂರು ಕೊಡಿ. ಈ ಥರದ್ದು ಕಂಪ್ಲೇಂಟ್ಸ್ ಇದೆ ಅಥವಾ ಡೆಫಿನೆಟ್ಲಿ ನಾವು ಕೂಡ ನಮ್ಮ ಸೈಡಿಂದ ಯಾರು ಬೈ ಚಾನ್ಸ್ ಜನ ಬರ್ತಾ ಇದ್ದಾರೆ, ನಾವು 100% ಅವರಿಗೆ ಡಿಸ್ಕರೇಜ್ ಮಾಡ್ತಾ ಇದ್ದೀವಿ ಮತ್ತು ಕ್ವೆಶನ್ ಮಾಡ್ತಾ ಇದ್ದೀವಿ ಕಿ ಅವ್ರಿಗೆ ಏನು ಸಂಬಂಧ ಇದೆ ಕಂಪ್ಲೇನೆಂಟ್ ಜೊತೆಗೆ ಅಥವಾ ಕಂಪ್ಲೇಂಟ್ ಜೊತೆಗೆ ಏನು ಸಂಬಂಧ ಇದೆ. ಜೊತೆಗೆ ಪಬ್ಲಿಕ್ಗೆ ಕೂಡ ನಾನು ಅದೇ ರಿಕ್ವೆಸ್ಟ್ ಮಾಡಿದ್ದೀನಿ. ಬಟ್ ಪೊಲೀಸ್ ಇಲಾಖೆ ಅಲ್ಲಿ ಈ ಥರದ್ದು ಯಾವುದು ಕಾರಣಕ್ಕೆ ನಾವು ಅವಕಾಶ ಕೊಡ್ತಾ ಇಲ್ಲ, ಯಾವುದು ಕಾರಣಕ್ಕೆ ಈ ಥರದ್ದು ಮಿಡಿಯೇಷನ್ ಕಾಂಪ್ರಮೈಸ್ ಬಗ್ಗೆ. ಸೊ ಯಾರಿಗೆ ಈ ಥರದ್ದು ಕಂಪ್ಲೇಂಟ್ಸ್ ವಗೇರಾ ಇದೆ ದಯವಿಟ್ಟು ಡೈರೆಕ್ಟ್ ನಮ್ಮ ಗಮನಕ್ಕೆ ಹೇಳಿ.
ಒಟ್ಟಾರೆ ನೊಂದು ಬೆಂದು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಾ ಇದ್ದಂತೆ ಪೊಲೀಸ್ ಠಾಣೆ ಎದುರು ಬ್ರೋಕರ್ಗಳ ಹಾವಳಿಯಿಂದ ಅದೆಷ್ಟೋ ಮಂದಿ ಹಣ ಕಳ್ಕೊಂಡು ನ್ಯಾಯನೂ ಸಿಗದೆ ವಂಚನೆಗೆ ಒಳಗಾಗ್ತಾ ಇದ್ದಾರೆ. ಇನ್ನು ಪೊಲೀಸ್ ಠಾಣೆ ಎದುರೇ ಹೀಗಾದ್ರೆ ಹೇಗೆ? ಜನ ನ್ಯಾಯಕ್ಕಾಗಿ ಮತ್ಯಾರ ಬಳಿ ಹೋಗ್ಬೇಕು ಅಂತ ಪ್ರಜ್ಞಾವಂತರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.